ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಇವತ್ತು ನಾವು ಕಂಡಂತಹ ಈ ದೇಶಕ್ಕೆ ನಮ್ಮೆಲ್ಲರ ನಾವು ಇವತ್ತು ವಾಸ ಮಾಡ್ತಾ ಇರೋಂತಹ ಇಂತಹ ಒಂದು ಸುದಿನ, ಈ ಸುದಿನವನ್ನ 200 ವರ್ಷಗಳ ಕಾಲ ಆಳಿದಂತಹ ಏನು ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಇವರೆಲ್ಲರೂ ನಮ್ಮ ದೇಶವನ್ನ 1600ನೇ ಇಸ್ವಿಯಿಂದ 1498ರಲ್ಲಿ ವಾಸ್ಕೋ ಡಿ ಗಾಮ ಯಾವತ್ತು ಭಾರತಕ್ಕೆ ಅರಬ್ಬಿ ಸಮುದ್ರದ ಮೂಲಕ ಏನು ಭಾರತಕ್ಕೆ ಅವರು ವ್ಯಾಪಾರ ಮಾಡುವಂತ ಉದ್ದೇಶದಿಂದ ಭಾರತಕ್ಕೆ ಬರ್ತಾರೆ. 1498ರಲ್ಲಿ ಮೊದಲನೇದಾಗಿ ವಾಸ್ಕೋ ಡಿ ಗಾಮ ನಮ್ಮ ಭಾರತಕ್ಕೆ ಏನು ಜಲಮಾರ್ಗವಾಗಿ ಬಂದು ನಮ್ಮ ವ್ಯಾಪಾರಕ್ಕೆ ಯಾಕೆ ವ್ಯಾಪಾರಕ್ಕೆ ಬರ್ತಾರೆ ಅಂತ ಅಂದರೆ, ಅದರಲ್ಲೂ ಅವರು ಹಿಂದಿನ ಕಾಲದಲ್ಲಿ ಏನು ಅರಬ್ ಕಂಟ್ರಿಗಳ ಮುಖಾಂತರ ಏನು ರಸ್ತೆಗಳ ಮುಖಾಂತರ ವ್ಯಾಪಾರವನ್ನು ಮಾಡ್ತಿದ್ದಾರೆ. ನಾವು ಭಾರತೀಯರು ಯಾವಾಗಲೂ ಎಲ್ರಿಗೂ ದಾರಿ ಎರೆಯುವಂಥದ್ದು ಮತ್ತು ಶಾಂತಿ ಸಹನೆ, ನಾವು ಜಾತ್ಯತೀತವಾಗಿ ಶಾಂತಿ ಸಹನೆ ಮತ್ತು ಸೌಹಾರ್ದತೆಗೆ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿರೋ ಅಂಥವರು. ಅದಷ್ಟೇ ಅಲ್ಲದೆ ನಾವು ಇಡೀ ಪ್ರಪಂಚದಲ್ಲಿ ದಾನ ಧರ್ಮದಲ್ಲಿ, ಅನ್ನದಾನದಲ್ಲಿ ಭಾರತೀಯರು ಅತ್ಯಂತ ಜನಮನ್ನಣೆಯನ್ನು ಪಡೆದಿರುವಂಥವ್ರು. 200 ವರ್ಷಗಳ ಕಾಲ ನಮ್ಮನ್ನು ಅವರು ವ್ಯಾಪಾರಕ್ಕೆ ಬಂದವರು, ಅವರು ನಮ್ಮನ್ನು ಆಳುಗಳಾಗಿ ಕೆಲಸ ಮಾಡಿಸಿ ನಮ್ಮ ಇಡೀ ದೇಶವನ್ನು ಆಡಳಿತವನ್ನು ಅಂದರೆ ಬ್ರಿಟಿಷ್ ಕಮಿಷನರ್ ರೀತಿ ಆಡಳಿತವನ್ನು ಮಾಡ್ತಾರೆ. ಹಲವಾರು ವೈಸ್ರಾಯಿಗಳು ಬರ್ತಾರೆ, ಕಮಿಷನರ್ಗಳು ಬರ್ತಾರೆ. ಬ್ರಿಟಿಷರು ಹಲವಾರು ಜನ ನಮ್ಮ ರಾಜರುಗಳನ್ನು ಅವರು ಒತ್ತೆಯಾಳುಗಳನ್ನು ಇಟ್ಕೊಂಡು ಅಡಿಯಾಳುಗಳನ್ನಾಗಿ ಇಟ್ಕೊಂಡು ಕಪ್ಪ ಕಾಣಿಕೆಯನ್ನು ಕೊಡುವಂಥ ಮುಖಾಂತರ ಅವರನ್ನು ಇಡೀ ನಮ್ಮ ದೇಶವನ್ನು ಅವರ ಆಳ್ವಿಕೆ ತಗೊಂತಾರೆ. ಪ್ರಪ್ರಥಮವಾಗಿ ಇವತ್ತೇನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಹೆಣ್ಣು ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಈ ಒಂದು ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಹಚ್ಚಿದಂತಹ ಪ್ರಪ್ರಥಮ ಮಹಿಳೆ. ಅಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಚಿಂತನೆ ಮೊದಲು ಸಂಗೊಳ್ಳಿ ರಾಯಣ್ಣನವರು ನಮ್ಮ ಏನು ಸ್ವಾತಂತ್ರ್ಯಕ್ಕೋಸ್ಕರ ಅವರ ಜೀವವನ್ನೇ ಅವರು ಏನು ಬ್ರಿಟಿಷರ ವಿರುದ್ಧ ಸೈನ್ಯವನ್ನು ಕಟ್ಟಿ ಯುದ್ಧಗಳನ್ನು ಘೋಷಣೆ ಮಾಡ್ತಾರೆ. ಅವಾಗಿನ ಸಂದರ್ಭದಲ್ಲಿ ಅವ್ರನ್ನ ಯುದ್ಧ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲೇ ಇದ್ದಂತಹ ಏನು ಆಸ್ಥಾನದಲ್ಲಿದ್ದಂತಹ ಹಲವಾರು ಕುತಂತ್ರದಿಂದ ಅವ್ರನ್ನ ಏನು ಸಾರ್ವಜನಿಕರ ಸಮ್ಮುಖದಲ್ಲಿ ಗಲ್ಲಿಗೇರಿಸ್ತಾರೆ. ಏನು ಯುದ್ಧಗಳನ್ನು ಮಾಡಿದ್ರೆ ಇದನ್ನ ಸ್ವಾತಂತ್ರ್ಯವನ್ನು ತಗೊಳಕ್ಕಾಗಲ್ಲ ಅಂತ ಹೇಳಿ ನಮ್ಮ ಗಾಂಧೀಜಿಯವರು ಏನು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಅವರು ಇಡೀ ದೇಶಾದ್ಯಂತ ಉಪ್ಪಿನ ಸತ್ಯಾಗ್ರಹ ಮತ್ತೆ ಸತ್ಯಾಗ್ರಹಗಳನ್ನು ಮಾಡಿ ಎಲ್ಲರನ್ನು ಸಂಘಟಿತಗೊಳಿಸ್ತಾರೆ. ಗಾಂಧೀಜಿಯವರು ನಮ್ಮ ದೇಶದ ಅವ್ರನ್ನ ಏನು ಬ್ರಿಟಿಷರನ್ನ ಹೋರಾಡ್ಸಕ್ಕೆ ಸ್ವಾತಂತ್ರ್ಯವನ್ನ ಯಾವ ರೀತಿ ತರಬೇಕು ಅಂತ ಪ್ರತಿಯೊಂದು ವ್ಯಕ್ತಿಗಳಲ್ಲೂ ಒಂದು ಸತ್ಯಾಗ್ರಹವನ್ನು ಮಾಡೋ ಮುಖಾಂತರ, ಅಸಹಕಾರ ಚಳುವಳಿಯನ್ನು ಮಾಡುವ ಮುಖಾಂತರ ಇಡೀ ದೇಶಕ್ಕೆ 1947 ಆಗಸ್ಟ್ 14 ರಾತ್ರಿ ಬ್ರಿಟಿಷ್ನವರು ನಮ್ಮ ದೇಶವನ್ನು ಬಿಟ್ಟು ಅವರು ದೇಶಕ್ಕೆ ವಾಪಸ್ಸು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಅಂತಹ ಒಂದು ಸುದಿನ ಇವತ್ತು.
ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯದ ಹಬ್ಬ. ನಾವು ಯಾಕೆ ರಾಜಾಜಿನಗರದಲ್ಲಿ ಈ ಸ್ವಾತಂತ್ರ್ಯದ ಹಬ್ಬವನ್ನು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಅಂದರೆ, ಈ ಒಂದು ನಮ್ಮ ಜನ್ಮ, ನಾವು ಹುಟ್ಟಿದ್ದಾಗ ನಾವು ಈ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ, ಈ ನೆಲಕ್ಕೋಸ್ಕರ ಏನಾದರೂ ತ್ಯಾಗ ಮಾಡುವಂಥ ಎಲ್ಲರ ಮನಸ್ಥಿತಿ ಬೆಳೆಸ್ಕೊಬೇಕು. ಎಲ್ಲರೂ ತಮ್ಮ ಮನೆಗಳಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರತಿನಿತ್ಯ ಪ್ರತಿಯೊಬ್ಬರು ಇರ್ತಾರೆ. ನಾವು ಈ ಹುಟ್ಟಿದ ಮೇಲೆ ನಮ್ಮ ದೇಶಕ್ಕೆ, ನಮ್ಮ ಮಣ್ಣಿಗೆ, ನಮ್ಮ ನಾಡಿಗೆ ನಾವು ಏನು ಗೌರವ ಸಲ್ಲಿಸ್ತೀವಿ ಅಂದಾಗ ಅರ್ಥಗರ್ಭಿತವಾಗಿ ನಾವು ಮನೆಯಲ್ಲಿ ಹಲವಾರು ಹಬ್ಬಗಳನ್ನು ಮಾಡ್ತೀವಿ. ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ಮಾಡ್ತೀವಿ. ಆದರೆ ಇದು ದೇಶದ ಹಬ್ಬ. ಇದು ಏನು ನಮ್ಮ ಒಬ್ಬರ ಹಬ್ಬ ಅಲ್ಲ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿರುವಂತಹ 120 ಕೋಟಿ ಜನಸಂಖ್ಯೆ ಏನಿದ್ದಾರೆ ಅಷ್ಟೂ ಜನರ ಹಬ್ಬ ಇದು. ಹಾಗಾಗಿ ಇಂತಹ ಒಂದು ಹಬ್ಬದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ. ತಮ್ಮೆಲ್ಲರಿಗೂ ತಾಯಿ ಭಾರತಾಂಬೆ ಆಯುಷನ್ನು ಮತ್ತು ಏನು ಯಶಸ್ಸನ್ನು, ವಿದ್ಯೆಯನ್ನು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ 80ನೇ ಸ್ವಾತಂತ್ರ್ಯದ ಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳು. ವಂದೇ ಮಾತರಂ.